ಇವರ ಮೈ ಮೇಲೆ ಬರ್ತಾನಂತೆ ಯೇಸು ಪ್ರಭು. ಜೀಸಸ್ ಹೆಸರಲ್ಲಿ ಗಂಡ ಹೆಂಡತಿಯ ಮೋಸದ ಕಥೆ. ಅರಚಾಡುತ್ತಲೇ ಲಕ್ಷಾಧೀಶ್ವರರಾದ ಆಂಟಿ ಅಂಕಲ್. ಇವರ ಮೋಸದ ಕಥೆಗೆ ರಹಸ್ಯ ಕ್ಯಾಮೆರಾ ಹಿಡಿದಾಗ ನಮಗನ್ಸಿದ್ದು, ಜೀಸಸ್ ಇವರನ್ನ ಕ್ಷಮಿಸಬೇಡ. ಇದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್. ಹೌದು, ಕರುಣಾಮಯಿ ಯೇಸುವಿನಾದ್ರೂ ಬದುಕಿದ್ದಿದ್ರೆ ಖಂಡಿತ ಈ ಮೋಸಗಾರರನ್ನ ಕ್ಷಮಿಸ್ತಾ ಇರಲಿಲ್ಲ. ತಮ್ಮ ಮೋಸ, ದ್ರೋಹ, ವಂಚನೆಗೆ ಇವರು ಬಳಸ್ಕೊಳ್ತಾ ಇರೋದು ಜೀಸಸ್ನನ್ನ. ನಮ್ಮ ಮೈ ಮೇಲೆ ಸಾಕ್ಷಾತ್ ಯೇಸುದೇವ ಬರ್ತಾನೆ ಅಂತ ಹೇಳ್ಕೊಂಡು ಇವರು ಮಾಡ್ತಿರೋ ಮೋಸ ಸಿಂಪಲ್ ಅಲ್ಲ. ಎಷ್ಟೋ ಜನರಿಗೆ ಮಾಟ ಮಂತ್ರ ಮಾಡಿಸೋದೇ ಹೊಟ್ಟೆಪಾಡು, ಮಾಟ ಮಂತ್ರ ಬಿಡಿಸೋದು ಹೊಟ್ಟೆಪಾಡು. ಕಳ್ಳ ಸ್ವಾಮಿಗಳು, ಖದೀಮ ಬಾಬಾಗಳು, ವೇಷಧಾರಿ ಫಾದರ್ಗಳ ಕಪಟ ನಾಟಕದ ಬಗ್ಗೆ ಅಲ್ಲಲ್ಲಿ ಸುದ್ದಿಯಾಗುತ್ತಾ ಇದ್ರು ಕಟುಕನ ಮಚ್ಚಿಗೆ ತಲೆ ಕೊಡೋ ಜನರಿಗೇನೂ ಕೊರತೆ ಇಲ್ಲ. ಅಂಥದ್ದೊಂದು ಸುಳ್ಳು ಹೇಳ್ಕೊಂಡು ಬದುಕ್ತಿರೋ ಮಹಿಳೆಯೊಬ್ಬರ ಈ ಕಥೆ ನೋಡಿದ್ರೆ ನಿಮಗೆ ಸತ್ಯ ಗೊತ್ತಾಗುತ್ತೆ. ಯಾಕಂದ್ರೆ ಈ ಅಮ್ಮನಿಗೆ ದೆವ್ವ ಬಿಡಿಸೋದೇ ಫುಲ್ ಟೈಮ್ ವೃತ್ತಿ, ಅದೇ ಬಿಸ್ನೆಸ್ಸು. ಈ ಖದೀಮರು ಮೈ ಮೇಲೆ ದೇವರು ಬರುತ್ತೆ ಅಂತ ನಾಟಕ ಆಡಿ ಆಸ್ತಿ ಪಾಸ್ತಿ ಮಾಡಿಕೊಂಡು ಉದ್ಧಾರ ಆಗ್ತಾ ಇದ್ದಾರೆ. ನಮ್ಮ ಸುವರ್ಣ ನ್ಯೂಸ್ ತಂಡಕ್ಕೆ ನೆಲಮಂಗಲ ಸಮೀಪದ ಮಾಕಳಿಯಲ್ಲಿ ಆಂಟಿಯೊಬ್ಬಳ ಮೇಲೆ ಜೀಸಸ್ ಬರ್ತಾನಂತೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ನಮಗೂ ಪ್ರತ್ಯಕ್ಷವಾಗಿ ಜೀಸಸ್ನನ್ನ ನೋಡೋ ಆಸಕ್ತಿನೂ ಇತ್ತು. ಮಾಕಳಿಗೆ ಹೊರಟ ನಾವು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದನ್ನ ಮರೀಲಿಲ್ಲ. ಅದು ಕಳ್ಳ ದೇವರ ದರ್ಶನಕ್ಕೂ ಮುನ್ನ ನಾವು ಮಾಡಿಕೊಂಡ ಪೂರ್ವ ಸಿದ್ಧತೆ. ಇನ್ನು ನಮ್ಮ ಕಾರು ಜಾಲಹಳ್ಳಿ ಕ್ರಾಸು ಮಾದನಾಯಕನಹಳ್ಳಿಯನ್ನ ದಾಟಿ ಮುಂದೆ ಇಡ್ತಾ ಇದ್ದಂತೆ ಗೋಚರವಾಗಿದ್ದೆ ಮಾಕಳಿ ಬೆಂಗಳೂರಿಂದ ಸ್ವಲ್ಪ ದೂರನೇ, ನೆಲಮಂಗಲಕ್ಕೆ ತುಂಬಾ ಹತ್ರ. ಆ ಕಡೆ ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ. ಇಲ್ಲಿ ಇರೋರೆಲ್ಲ ಕೆಳ ಮಧ್ಯಮ ವರ್ಗದ ಜನ, ಗಾರ್ಮೆಂಟ್ಸ್ ನೌಕರರೇ ಜಾಸ್ತಿ ಅನ್ನಿ. 3 ಹೊತ್ತಿನ ಊಟಕ್ಕೆ ಬೆವರು ಸುರಿಸೋ ಈ ಜನಕ್ಕೆ ಸಾಮಾನ್ಯವಾಗಿ ದೇವರು, ದಿಂಡ್ರು, ದೆವ್ವಗಳ ಮೇಲೆ ಅಪಾರವಾಗಿ ನಂಬಿಕೆನೇ ಹೆಚ್ಚಾಗಿರುತ್ತೆ. ಕಷ್ಟಗಳನ್ನ ಪರಿಹರಿಸೋದಕ್ಕೆ ಸಾಲ ಸೋಲನಾದರೂ ಮಾಡಿ ಕಳ್ಳದೇವರ ಬೊಕ್ಸ ತುಂಬಿಸ್ಬಿಡ್ತಾರೆ. ಇಂಥ ಜನರಿಗೆ ಕಿವಿ ಮೇಲೆ ಫ್ಲವರ್ ಇರೋದು, ಅಮಾಯಕ ಜನರ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡಿರೋದು ಕೇರಳದ ವೇಮನ ಆಂಟಿ ಅಲಿಯಾಸ್ ಮಾಕಳಿ ಸರಳಾ ಆಂಟಿ. ಇವರ ಮೈ ಮೇಲೆ ಜೀಸಸ್ ಬರ್ತಾನಂತೆ. ಮಾಕಳಿಯಿಂದ ಆರೋಕ್ಯಾತನಹಳ್ಳಿಗೆ ಹೋಗೋ ರಸ್ತೆನಲ್ಲಿ 200 ಮೀಟರ್ ಹೋದ್ರೆ ಸರಳಾ ಆಂಟಿ ಅರ್ಥಾತ್ ಯೇಸು ಆಂಟಿಯ 2 ಅಂತಸ್ತಿನ ಭವ್ಯವಾದ ಬಂಗಲೆ ಕಣ್ಣಿಗೆ ಬೀಳುತ್ತೆ. ನಾವು ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇದ್ದಾಗೇನೆ ಬಾಗಿಲು ತೆರೆದವಳೆ ಸರಳಾ ಆಂಟಿ ಆಗ ತಾನೇ ಗೋರಿ ಒಳಗಿನಿಂದ ಎದ್ದು ಬಂದಂತಿದ್ಲು. ಆಕೆ ನೀವ್ಯಾರು, ಯಾಕೆ ಬಂದಿದ್ದೀರಿ ಅಂತ ಮಲಯಾಳಿ ಮಿಶ್ರಿತ ಕನ್ನಡದಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡಿದ್ಲು ನೋಡಿ. ಕೇಶವ ಅಂತ ಇಲ್ಲ ಬಂದಿದ್ರಂತ, ಅವ್ರಿಗೂ ಇದಾಗಿತ್ತು, ಚೆನ್ನಾಗಿರಂತ, ಸೂಪರ್ ಆಗಿದ್ರಂತ. ಅಗ್ರಿಕಲ್ಚರ್ ಮಾಡ್ತಿದ್ದ. ಅಗ್ರಿಕಲ್ಚರು ಅವನ ಫ್ರೆಂಡ್ ನನಗೆ ಕೇಶವ ಅನ್ನೋರು ಹೋಗಿದ್ರು. ಅವರೆಲ್ಲ ಚೆನ್ನಾಗಿದೆ, ಅವ್ರು ಹೇಳ್ತಾ ಇದ್ರು, ಇಲ್ಲಿದೆ ಅಂತ ಹೇಳಿದ್ರು. ಒಂದು ಒಳ್ಳೇದಾದ್ರೆ ಸಾಕಂತ, ಬೇರೆ ಏನಿಲ್ಲ. ಪಾಪ ನಮಗೆ ಏನಾಗಿದೆ ಅಂದ್ರೆ ಯಾವ ಕೆಲಸನೂ ಮಾಡಲ್ಲ. ಒಂಥರ ಈ ಮಂಕ್ ಬರ್ದು ಕೂತಿರ್ತಾರಲ್ಲ, ಅಲ್ಲಿ ಕೂತ್ರೆ ಅಲ್ಲೇ ಕೂತಿರ್ತಾನೆ, ಅಲ್ಲಿ ಅಲ್ಲೇ ಮಲಗಿರ್ತಾನೆ, ಒಂದು ಕೆಲಸ ಮಾಡಲ್ಲ, ಅಂದ್ರೆ ಆಕ್ಟಿವ್ ಇಲ್ಲ, ಡಲ್. ಹೌದಾ, 2 ಗಂಟೆ ಮೇಲೆ ಬರ್ತಿಬಿಡೋದು. 2 ಗಂಟೆ ಮೇಲೆ ಬರ್ತಾರಾ? ಆಯ್ತು, ನಾನು ಮನೇಲಿ ಇರ್ತೀನಿ. ನಾನು ಮನೇಲಿ ನೆಲಮಂಗಲ ಇಲ್ಲೇ ಇರ್ತೀನಿ. ಬಂದು ಒಂದು 2 ಗಂಟೆ ಬರಲ್ಲ? 2 ಗಂಟೆಗೆ ಬಂದ್ರಿ. 2 ಗಂಟೆ ಬರಲ್ಲ. ಪ್ರೇಯರ್ ಮಾಡೋದು. ಕೆಲಸ ಅವರೆಲ್ಲ ನಾವು ಫ್ಯಾಮಿಲಿ ಅವರೆಲ್ಲ ಬಂದಿದೆ, ಶಿವನ ಕಡೆ ಇದೆಲ್ಲ
ಅವರೆಲ್ಲ ಇಲ್ಲಿ ಬಂದ್ರೆ ನಿನ್ನೆ ಪ್ರೇಯರ್ ಮಾಡಿ ಹೋಗಿದ್ರು. ಇಲ್ಲ ತುಂಬಾ ಜನ ಒಳ್ಳೇದಾಗಿದೆ ಅಂತ ಸುಮಾರು ಜನ ಹೇಳಿದ್ದಾರೆ. ಹಾ. ಅದಕ್ಕೆ ನಮ್ಗೇನೋ ಒಂಚೂರು ಆಗ್ಬಿಟ್ರೆ ನೋಡಿ ಒಂಥರ ಏನ್ ನಮಗಂತೂ ಬೇಜಾರಾಗೋಗ್ಬಿಟ್ಟೆ. ಡಾಕ್ಟ್ರಿಗೆ ಅದೆಷ್ಟು ದುಡ್ಡು ಕೊಟ್ಟು ಇವಾಗ ಸದ್ಯಕ್ಕೆ ಬೇಗ ಪ್ರೇಯರ್ ಮಾಡಿ ಬಿಡೋದು ಅವೆಲ್ಲ ಚರ್ಚ್ ಮೇಲೆ ಇದೆ. ನಮ್ಮ ಯಜಮಾನ್ರು ಬಂದ್ರೆ ಇವಾಗ ನಾವಿಬ್ರು ಇದೆ. ಯಜಮಾನ್ರು ಬಂದ ಮೇಲೆ ನಾವಿಬ್ರು ಸೇರಿ ಪ್ರೇಯರ್ ಮಾಡ್ತೀವಿ. ಇವರು ಸಾಮಾನ್ಯವಾಗಿ ಹೊಸ ಮುಖಗಳನ್ನ ಹತ್ರ ಸೇರಿಸೋದಿಲ್ಲ. ಆದ್ರೆ ನಾವ್ಯಾರೋ ಕೇಶವ ಅನ್ನೋ ಎಡಬಿಡಂಗಿ ನಮ್ಮನ್ನ ಕಳಿಸ್ಕೊಟ್ಟ, ನಮ್ಮ ಪ್ರತಿನಿಧಿಗೆ ಮಲಗಿದ್ದಲ್ಲೇ ಮಲಗೋ ಕುಂತಲ್ಲೇ ಕೂರೋ ಕಾಯಿಲೆ ಇದೆ, ದಯಮಾಡಿ ಇದನ್ನ ಗುಣಪಡಿಸಿ ಅಂತ ಕಥೆ ಕಟ್ಟಿದ್ವಿ. ಸಾಕ್ಷಾತ್ ಯೇಸು ಪ್ರಭು ದೇವರೇ ಮೈ ಮೇಲೆ ಬರ್ತಾನೆ ಅಂತ ಹೇಳ್ಕೊಳ್ಳೋ ಸರಳ ಆಂಟಿಗೆ ನಾವು ಹೇಳ್ತಾ ಇರೋದು ಸುಳ್ಳು ಅನ್ನೋದು ಗೊತ್ತಾಗ್ಲೇ ಇಲ್ಲ ನೋಡಿ. ಈಕೆ ಹೇಳೋ ಪ್ರಕಾರ ಈಕೆ ಮೇಲಷ್ಟೇ ಅಲ್ಲ, ಈಕೆಯ ಪತಿಯ ಮೈ ಮೇಲೂ ಯೇಸು ಪ್ರಭು ಬರ್ತಾನೆ. ಪತಿ ಪತ್ನಿ ಇಬ್ಬರ ಮೇಲೂ ಬರೋ ಯೇಸು ನಾವು ಆಕೆಯ ಮೋಸದ ಬಗ್ಗೆನೇ ರಹಸ್ಯ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅದ್ಯಾಕೆ ಹೇಳಲಿಲ್ವೋ ಗೊತ್ತಾಗ್ಲಿಲ್ಲ. ಸಿಕ್ಕುದ್ವು ನೋಡಿ ಹೊಸ ಬಕ್ರಾಗಳು ಅಂತ ಹಿರಿ ಹಿಗ್ಗಿದ್ಲು ಸರಳ ಆಂಟಿ. ಸೊ ಅವ್ರ ಹತ್ರ ಟೈಮ್ ತಗೊಂಡಾಯ್ತು. ಇನ್ನು ಅವರು ಬರೋ ಬಕ್ರಾಗಳನ್ನ ಹೇಗೆ ಬುಟ್ಟಿಗೆ ಹಾಕೊಳ್ತಾರೆ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಬರೋ ಬಕ್ರಾಗಳನ್ನ ನಂಬಿಸ್ಬೇಕು. ಅವರಿಗೆ ಯೇಸು ಮೇಲೆ ನಂಬಿಕೆ ಇರುತ್ತೋ ಬಿಡುತ್ತೋ, ದೇವರನ್ನ ನಂಬ್ತಾರೋ ಬಿಡ್ತಾರೋ, ಆದ್ರೆ ಬರೋ ಬಕ್ರಾಗಳನ್ನ ಇವರು ನಂಬಿಸ್ಲೇಬೇಕು. ಇಲ್ಲಾಂದ್ರೆ ಕಾಂಚಾಣ ಕಕ್ಕಿಸೋದು ಹೇಗಲ್ವಾ? ಇವರು ಯೇಸು ಮೈ ಮೇಲೆ ಬಂದಿದ್ದಾನೆ ಅಂತ ಕೂಗಾಡಿ ಅರ್ಚಾಡೋದನ್ನ ನೋಡ್ತಾ ಇದ್ರೆ ಅಬ್ಬಬ್ಬಾ ಎಂತವನು ನಂಬಿಡ್ತಾನೆ. ಸಮಯ ಮಧ್ಯಾಹ್ನ 2:30. ಅದು ಸರಳ ಆಂಟಿನೇ ನಮಗೆ ಮತ್ತೆ ಬರೋದಕ್ಕೆ ಹೇಳಿದ್ದ ಟೈಮು. ಸಾಕ್ಷಾತ್ ಯೇಸುವೆ ಮೈ ಮೇಲೆ ಬರೋ ಸರಳ ಆಂಟಿ ಕೈಯಲ್ಲಿ ಪವಿತ್ರ ಬೈಬಲ್ ಇತ್ತು. ಸಿಕ್ಕಿರೋ ಹೊಸ ಬಕ್ರಾಗಳಿಗೆ ಎಷ್ಟುದ್ದ ಟೋಪಿ ಹಾಕಬಹುದು ಅಂತ ನಮ್ಮ ದಾರಿನೇ ಎದುರು ನೋಡ್ತಾ ಇದ್ಲೇನೋ ಪಾಪ. ಆಕೆ ಜೊತೆಗೆ ಸುಮಾರು 50 ವರ್ಷ ದಾಟಿದ ಅಜ್ಜಿ ಒಬ್ರಿದ್ರು. ಆ ಅಜ್ಜಿ ಹೆಸರು ಗಂಗಮ್ಮ ಅಂತ. ಆಕೆ ಕೂಡ ಈ ಸರಳ ಆಂಟಿ ಹತ್ರ ಯಾವುದೋ ರೋಗಕ್ಕೆ ಚಿಕಿತ್ಸೆ ಪಡೆಯೋದಕ್ಕೆ ಬಂದಿದ್ರು. ಅಲಲಲಲಲಲಲೆ ಇದಪ್ಪ ವರ್ಷೆ, ಇನ್ನೇನು ಕೈ ಕಿತ್ತು ನೆಲಕ್ಕೆ ಬೀಳುತ್ತೆ ಅನ್ನೋ ರೀತಿ ಇದ್ದ ಗಂಗಮ್ಮನನ್ನ ಈ ಸರಳ ಆಂಟಿ ಅರ್ಥಾತ್ ಯೇಸು ಆಂಟಿ ಗುಣಪಡಿಸಿದ್ದಾರಂತೆ. ಸರಳ ಆಂಟಿ ಮೈ ಮೇಲೆ ಬಂದಿದ್ದ ಯೇಸು ಈಕೆಯ ಕೈಯನ್ನ ಮುಟ್ಟಿದ್ದೇ ತಡ ಗಂಗಮ್ಮ ಸಂಪೂರ್ಣವಾಗಿ ಗುಣಮುಖರಾಗ್ಬಿಟ್ರಂತೆ. ಅಫ್ಕೋರ್ಸ್ ನಿಜಕ್ಕೂ ಕಷ್ಟಗಳ ಸರಮಾಲೆಯನ್ನೇ ಹೊತ್ತಿರೋ ಯಾರೇ ಹೋದ್ರೂ ಇಂಥವರು ಕತೆ ಹೇಳಿದ್ಮೇಲೆ ಯಾಮಾರ್ಬಿಡ್ತಾರೆ. ಆಮೇಲೆ ನಮಗ್ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ ಇದು ಕೂಡ ಸರಳ ಆಂಟಿಯ ಟೆಕ್ನಿಕ್ಕು, ಟ್ರಿಕ್ಕು, ಗಿಮಿಕ್ಕು. ತನ್ನ ಬಳಿಗೆ ಬರೋ ಬಕರಾಗಳನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಸರಳ ಆಂಟಿನೇ ತಯಾರಿ ಮಾಡಿಕೊಳ್ಳೋ ಕ್ಯಾರೆಕ್ಟರ್ಗಳು ಅನ್ನೋದು ಅಕ್ಕಟಕ್ಕಟ. ಈಕೆ ಮಾತಿಗೂ ಆ ಯೇಸು ಪ್ರಭುವಿನ ಹೆಸರು ಹೇಳ್ತಾಳೆ. ನಮ್ಮ ಪ್ರತಿನಿಧಿ ತನ್ನನ್ನ ತಾನು ಲೂಯಿಸ್ ಅಂತ ಪರಿಚಯ ಮಾಡಿಕೊಂಡಾಯ್ತು. ರೋಗಿಗೆ ಕಳೆದ 10 ವರ್ಷಗಳಿಂದ ಮಾನಸಿಕ ಅಸ್ವಸ್ಥತೆಯ ರೋಗ ಕಾಡ್ತಾ ಇದೆ ಅಂತ ರೈಲ್ ಬಿಟ್ವಿ. ಆ ಯಮ್ಮ ತಕ್ಷಣ ನಿನಗೆ ಯೇಸು ಮೇಲೆ ನಂಬಿಕೆ ಇದೆಯಾ, ಅವರನ್ನ ನಂಬ್ತೀಯಾ, ಯೇಸು ಸ್ವಾಮಿ ಇವತ್ತು ನಿನ್ನನ್ನ ಮುಟ್ಟಿ ಮುಕ್ತಿ ಕೊಡ್ತಾನೆ ಅಂತ ಮಹಾಪುರುಷ ಯೇಸು ಸ್ವಾಮಿಯ ಕಥೆ ಹೇಳ್ತಾ ಹೋದ್ಲು. ತುಂಬಾ ವಿಷಯಗಳು ಯೇಸು ಸ್ವಾಮಿ ಬಗ್ಗೆ ಇದೆ. ಯೇಸು ಸ್ವಾಮಿ ಮಾಡಿದ ತುಂಬಾ ಅದ್ಭುತಗಳಿದೆ. ಯೇಸು ಸ್ವಾಮಿ ತರದಲ್ಲಿ ಕಣ್ಣಿಲ್ಲದಿರುವವರು ಬರುವಾಗ ಯೇಸು ಸ್ವಾಮಿ ಕಣ್ಣಲ್ಲಿ ಮುಟ್ಟುವಾಗ ಬೆಳಕಾಗಿ ಹಂಗೆ ದೇವರು ಬೆಳಕು ಕೊಡ್ತಾರೆ. ಆಮೇಲೆ ಕುಷ್ಠರೋಗಿಗಳು ಕುಷ್ಠರೋಗ ಅಂತ ಹೇಳಿದ್ರೆ ಒಬ್ಬರು ಕೂಡ ಹತ್ತಿರ ಬರಲ್ಲ, ಅವರೇ ಯಾರು ಮುಟ್ಟಲ್ಲ, ಮನೆ ಸೇರಿಸಲ್ಲ, ಯಾವುದು ಮುಟ್ಟಲ್ಲ ಅಂತ 10
ಕುಷ್ಠ ರೋಗಿಗಳು ಬರುವಾಗ ಯೇಸು ಸ್ವಾಮಿ ಅವರನ್ನು ಮುಟ್ಟಿ ಕೂಗಾಡಿದರು, ಯೇಸು ಸ್ವಾಮಿ ನನಗೆ ಬಿಡುಗಡೆ ಕೊಡಲು ಕೂಗುವಾಗ ಸಮೂಹದಲ್ಲಿ, ಜನರ ಮಧ್ಯದಲ್ಲಿ, ಜನಾಂಗಗಳ ಮಧ್ಯದಲ್ಲಿ ಅವರನ್ನು ನಿಲ್ಲಿಸೋಕೆ ಬಿಡಲ್ಲ. ಯೇಸು ಸ್ವಾಮಿಯವರು ಮುಟ್ಟಿ ತಕ್ಷಣ ಬಿಡುಗಡೆ. ಹೌದು ಮಹಾತಾಯಿ, ಜೀಸಸ್ಸು ಪವಾಡ ಪುರುಷ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ನಾವಿಲ್ಲಿ ಬಂದಿರೋದು ಜೀಸಸ್ ಪವಾಡದ ಕಥೆ ಕೇಳೋದಕ್ಕಲ್ಲ, ನಿನ್ನ ಮೈ ಮೇಲೆ ಬರುತ್ತೆ ಅನ್ನೋ ಜೀಸಸ್ನ ಮರ್ಮ ತಿಳಿದುಕೊಳ್ಳೋದಕ್ಕೆ. ಇದೇ ಹೊತ್ತಿಗೆ ಸರಳ ಆಂಟಿ ಯೇಸುವಿನ ನಾಮ ಹಾಡಲು ಶುರು ಮಾಡಿದ್ರು. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ. ಖಂಡಿತ ಜೀಸಸ್ ಇರೋ ಕಡೆ ಭಯವಾಗ್ಲಿ ಸೋಲಾಗ್ಲಿ ಸುಳಿಯೋದಿಲ್ಲ. ಆದ್ರೆ ಅವರ ಹೆಸರನ್ನ ಬಳಸ್ಕೊಂಡು ಕಾಸ್ ಮಾಡ್ಕೊಳ್ಳೋ ಸರಳ ಆಂಟಿ ಅಂತ ಸುಳ್ಳು ದೇವರುಗಳಿಗೆ ಸೋಲು ಕಟ್ಟಿಟ್ಟ ಬುತ್ತಿ ನೋಡಿ. ಯೇಸುವಿನ ನಾಮ ಜಪಿಸಿದ ಸರಳ ಆಂಟಿ ಆನಂತರ ರುದ್ರಾವತಾರ ಎತ್ತು ಬಿಡ್ತಾಳೆ. ಅದನ್ನ ನಾವು ಹೇಳೋದಕ್ಕಿಂತ ನೀವೇ ನಿಮ್ಮ ಕಣ್ಣಾರೆ ನೋಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಹಿಂದೆ ಹಾಲೆಲೂಯ. ಈ ಮಗನನ್ನು ಹಲೆರಿಸದನೆ ನೋಡಿ, ಈ ಮಗನನ್ನು ನೋಡಿ, ಮಗನನ್ನು ನೋಡಿ, ಮಗನನ್ನು ನೋಡಿ, ಈ ಮಗನನ್ನು ನೋಡಿ, ಮಗನನ್ನು ನೋಡಿ, ಈ ಮಗನ ಭವಿಷ್ಯವನ್ನು ಹಾಳು ಮಾಡುವುದಕ್ಕೆ ಈ ಮಗನಿಗೋಸ್ಕರವಾಗಿ ಮಾಡಿರುವ ಹಲ್ಲೇರಿಯ ಕರ್ತನೆ ಸ್ತೋತ್ರ, ಹಲ್ಲೇರಿಯ ವಿಷಯಗಳ ಮೇಲೆ ಈ ನಿಮಿಷವನ್ನು ಮುಟ್ಟುವಂತೆ ನಾವು ಕರ್ತನೆ ಹರಿಮನಗಡದ ಹರಿಬಲ್ ಕಂದು ಆರವ ಹಲ್ಲೇರಿಯ ಕರ್ತನೆ ಅಲ್ಲಿಯವರ ತಂದೆ ತಾಯಿಗಳಲ್ಲಿ ಈ ಮಗನ ಆರೋಗ್ಯದಲ್ಲಿ ಇರಬೇಕಾಯಿತು, ಈ ಮಗನ ಸಮಾಧಾನದಲ್ಲಿ ಇರಬೇಕಾಯಿತು, ಈ ಮಗನ ಮೇಲೆ ಹಾಲೆರಿಯ ಕರ್ತನೆ ಸ್ತೋತ್ರ. ಬುದ್ಧಿಯನ್ನು ಅಬಲ ಮಾಡಿ, ಅವನ ಆರೋಗ್ಯವನ್ನು ಅಬಲ ಮಾಡಿ, ಅವನ ಭವಿಷ್ಯವನ್ನು ಕೆಡಿಸಿದ ದುಷ್ಟ ದುರಾತ್ಮನ ಶಕ್ತಿ ಈ ನಿಮಿಷ ಈ ಮಗನ ಮೇಲಿಂದ ಇಳಿದು ಬರುವ ಕಾರಣ ನಿಮ್ಮ ನಾಮದಲ್ಲಿ ನಾನು ಆಜ್ಞೆ ಕೊಡ್ತೇವೆ. ಗಡಗಡ ಬಡಬಡ ಅಂತ ಬಾಯ್ ಬಡ್ಕೊಂಡ ಸರಳ ಆಂಟಿ ನಮ್ಮ ಪ್ರತಿನಿಧಿಯನ್ನ ಹರಿದು ತಿನ್ನೋದೊಂದೇ ಬಾಕಿ ನೋಡಿ. ಅದೇನು ಹೇಳ್ತಾಳೋ, ಅದೇನೇನನ್ನ ಬಡಬಡಿಸ್ತಾಳೋ, ದೇವ್ರೇ ಸಮುದ್ರದ ಮಧ್ಯೆ ಒಳ್ಳೆಯಾಗುವುದಕ್ಕಾಗಿ ಬಿಡದೆ ಯಾರು ಮಾಡಿದವರಾಗಿರಿ ದೇವರೇ ಮುಟ್ಟಬೇಕು ಅಂತಾರೆ ಸ್ತೋತ್ರ. ಅವರ ಮಧ್ಯದಲ್ಲಿ, ಆ ನಂಟುಗಳ ಮಧ್ಯದಲ್ಲಿ, ಆ ನಂಟುಗಳ ಮಧ್ಯದಲ್ಲಿ, ಆ ನಂಟುಗಳ ಮಧ್ಯದಲ್ಲಿ ಈ ಮಗನ ಒಳ್ಳೆಯರಾಗಲಿ ಕರ್ತಾರೆ, ಇವರಾಗಲಿ ಕರ್ತಾರೆ. ಇವರ ಶರೀರದಲ್ಲಿ, ಮನಸ್ಸಿನ ಆತ್ಮನಲ್ಲಿ ಯಾವುದೇ ಶಕ್ತಿಯಿಂದ ಬಂಧಿಸಲ್ಪಟ್ಟಿರೋ, ಯಾವುದೇ ಶಕ್ತಿಗಳಲ್ಲಿ ಮಗನೇ ಬಂಧಿಸಲ್ಪಟ್ಟಿರೋ ಯೇಸುವಿನ ಅಧಿಕಾರ ಇರುವ ನಾಮದಲ್ಲಿ ಆ ಬೆಂದರವನ್ನು ಪಿತಾಪುತ್ರ ಪವಿತ್ರಾತ್ಮ ನಾಮದಲ್ಲಿ ಹಾಡ್ತಾಳೆ, ಕೂಗ್ತಾಳೆ, ಹಾರಾಡ್ತಾಳೆ, ಅಳುತ್ತಾಳೆ. ಅಯ್ಯಪ್ಪ, ಒಟ್ನಲ್ಲಿ ಭಯಂಕರ ನಾಟಕವಾಡ್ತಾಳೆ ಈ ಸರಳ ಆಂಟಿ. ನಮ್ಮ ಪ್ರತಿನಿಧಿಗೆ ಅದೇನೋ ನೀರಿನಂಥದ್ದನ್ನ ಕುಡಿಸಿ ನಿನಗೆ ಯಾರೋ ಮಾಟ ಮಾಡಿಸಿದ್ದಾರೆ, ನಾಲ್ಗೆ ಕಟ್ ಹಾಕಿದ್ದಾರೆ, ನನ್ನ ಮೈ ಮೇಲಿರೋ ಜೀಸಸ್ಸು ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ ಸರಳ ಆಂಟಿ ರೈಲ್ನ ಬಿಟ್ಟಿದ್ದು. ಮೋಸ ಮಾಡೋಕೆ ನಿತ್ಯಾನಂದನೇ ಆಗ್ಬೇಕಿಲ್ಲ. ಸಣ್ಣ ಟ್ರಿಕ್ ಗೊತ್ತಿದ್ರೆ ಯಾರು ಬೇಕಾದ್ರೂ ಜನರನ್ನ ಯಾಮಾರಿಸ್ತಾರೆ. ಈ ಕಪಟ ಆಂಟಿ ಅಂಕಲ್ ಕಥೆ ಇನ್ನಷ್ಟು ಹೇಳೋದಿದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಇಷ್ಟೆಲ್ಲ ಆದ್ಮೇಲೆ ನೀವು ಆಂಟಿ ಅಂಕಲ್ ದರ್ಶನ ಮಾಡಲೇಬೇಕು. ಯಾಕಂದ್ರೆ ಆಂಟಿ ಮೈ ಮೇಲೆ ಬರೋ ಯೇಸು ಪ್ರಾಬ್ಲಮ್ ಹೇಳ್ತಾನೆ, ಅಂಕಲ್ ಮೈ ಮೇಲೆ ಬರೋ ಯೇಸು ಎಲ್ಲಾ ಪ್ರಾಬ್ಲಮ್ಗಳನ್ನು ಪರಿಹಾರ ಮಾಡ್ತಾನೆ. ಓ ಜೀಸಸ್. ಸರಳ ಆಂಟಿ ಕಥೆನ ನೀವು ನೋಡ್ತಾ ಇದ್ದೀರಲ್ಲ, ಈ ಯೇಸು ಮೈ ಮೇಲೆ ಬರೋ ಮಹಾತಾಯಿಗೆ ನಿಜಕ್ಕೂ ಅಂಥದ್ದೊಂದು ಶಕ್ತಿ ಇದ್ದಿದ್ದೇ ಆಗಿದ್ರೆ ನಾವು ಸುವರ್ಣ ನ್ಯೂಸ್ ಟೀಮ್ ಅನ್ನೋದನ್ನ ಕಂಡು ಹಿಡಿದು ಬಿಡ್ತಾ ಇದ್ಲೇನೋ. ಆದ್ರೆ ಅಮಾಯಕ ಜನರಿಗೆ ನಾಮ ಹಾಕೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿರೋ ಈ ಅಮ್ಮನಿಗೆ ಕರುಣಾಮಯಿ ಯೇಸು ಮೈ ಮೇಲೆ ಬರೋಕೆ ಸಾಧ್ಯನೇನ್ರಿ? ಹೀಗೆ ಲೆಕ್ಕ ಹಾಕೊಂಡಿದ್ದ ನಮ್ಮ ತಂಡ ಮಾರನೇ ದಿನಾನೂ ಸರಳ ಆಂಟಿ ಬಂಗಲೆಗೆ ಎಂಟ್ರಿ ಕೊಡ್ತು.
ಈ ಬಾರಿ ನಮ್ಮ ಲೂಯಿಸ್ ಕಂಪ್ಲೀಟ್ ಸರಿ ಹೋಗ್ಬಿಟ್ಟಿದ್ದಾನೆ, ಬೇರೆ ದೇಶಕ್ಕೆ ಹೊರಟಿದ್ದಾನೆ, ನಮಗೋಸ್ಕರ ವಿಶೇಷ ಪ್ರಾರ್ಥನೆ ಮಾಡಬೇಕು ಅಂದಾಗ ಡ್ಯಾನಿಗೆ ನೆಲವೇ ಕಾಣದಂತಾಗಿತ್ತು. ಬರ್ತಾ ಒಂದೇ ಒಂದು ಬೆಳ್ಳಿ ಜೀಸಸ್ ಮೂರ್ತಿ ತಗೊಂಡು ಬಂದ್ಬಿಡಿ ಅಂತ ಬೇಡಿಕೆ ಇಟ್ಟ. ಬೆಳ್ಳಿದೊಂದು ಜೀಸಸ್ ಇಂದಿದ್ದು ಅದು ರೆಡಿ ಮಾಡಿಸ್ಕೊಂಡ್ ಬರ್ತಾ ಇದ್ದಾರೆ. ಇವಾಗಲ್ಲ ರೆಡಿ ಎಲ್ಲ ತಗೊಂಬರ್ತಾ ಇದ್ದಾರೆ. ಅವ್ರು ಅವತ್ತೇ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ತಗೊಬರೋಣ ಅಂತ. ಇದ್ರಲ್ಲಿ ತುಂಬ ಜನ ಕಡಿಮೆ ಆಗಿದೆಯಲ್ಲ, ನಾನು ನಿಮಗೆ ಒಂದು ಪ್ರಚಾರ ಕೊಡೋಣ ಅಂತಿದ್ದೀನಿ. ನಾನು ತಮಾಷೆ ಅಲ್ಲ, ನನಗೆ ತುಂಬ ಜನ ಇದ್ದಾರೆ ಎಲ್ಲ ಪ್ರಚಾರ ಕೊಟ್ಟು. ಈ ಹಿಂದೆ ಯಾರ್ಯಾರು ಗುಣ ಆಗಿತ್ತು ಇದೆ ಅಂತ, ಹಿಂದೆ ಯಾರು ಕೈಕಾಲು ನೋವಾಗಿದ್ದಾರೋ ಅವ್ರನ್ನೆಲ್ಲ ಸರಿಯಾಗಿತ್ತಲ್ವ, ಬಂದಿದ್ದಾರೆ ಅವರು. ಇವಾಗ ಅವ್ರಿಗೆ ಹಿಂಗೆ ಬ್ಲೌಸ್ ಹಾಕೋಕ್ಕಾಗಿಲ್ಲ, ಒಂದು ಭಾಗಮೇ ಇದಾಯಿತು. ಹಾಂ, ಏನು ಮಾಡಿಲ್ಲ, ಪ್ರಾರ್ಥನೆ ಮಾತ್ರ. ಇವಾಗ ಕೈ ಎತ್ತಪ್ಪ ಅವರು ಸಾಕ್ಷಿ ಹೇಳ್ತಾರೆ. ಹೌದಾ? ಜೀಸಸ್ ಮೈ ಮೇಲೆ ಬರೋ ಡ್ಯಾನಿ ಅಂಕಲ್ಲು ನಾವು ಹೇಳಿದ್ದ ಸುಳ್ಳನ್ನ ನಂಬೇ ಬಿಟ್ಟ. ಪಾಪ, ನಮ್ಮನ್ನ ಉದ್ಧಾರ ಮಾಡಿದ್ದೀರಿ, ಈಗ ನೀವು ನಮ್ಮೂರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಬೇಡ್ಕೊಂಡ್ವಿ. ನೀವು ಪರಮಾತ್ಮನ ಅಪರಾವತಾರ ಅಂತ ರೈಲ್ ಹತ್ತಿದ್ದೇ ತಡ ಡ್ಯಾನಿಯಲ್ ಖುಷಿಯಿಂದ ನೆಲ ಕಾಣದಂತಾದ. ಕಿವಿ ಸ್ವಲ್ಪ ದೊಡ್ಡದಾಗಿದ್ರೆ ಸಾಕು, ಗಂಡ ಹೆಂಡತಿ ಇಬ್ರು ಲೋಡ್ಗಟ್ಲೆ ದೊಡ್ಡದಾಗಿರೋ ದಾಸವಾಳದ ಹೂವನ್ನೇ ಇಟ್ಟು ಬಿಡ್ತಾರೆ ಕಣ್ರಿ. ನಮ್ಮ ಲೂಯಿಸ್ ಗುಣಮುಖನಾಗಿದ್ದಾನೆ ಅಂದಿದ್ದೇ ತಡ ತಾನು ಪವಾಡ ಪುರುಷ ಅಂತ ಒಂದಷ್ಟು ಕಥೆಗಳನ್ನ ಕಟ್ಟತೊಡಗಿದ್ದ. ವಿಶೇಷ ಪೂಜೆ ಮಾಡ್ತೀನಿ, ಪೂಜೆಗೆ ಮುಂಚೆ ಊಟದ ವ್ಯವಸ್ಥೆ ಮಾಡಿ ಅಂತ ಇನ್ನೊಂದು ಡಿಮ್ಯಾಂಡ್ ಇಟ್ಟ. 3 ಜನ ಇದ್ದಾರೆ, ಒಂದು 15 20 ಮಟನ್ ಬಿರಿಯಾನಿ ತರ್ತೀನಿ. 20 ಯಾರಾದರೂ ಬಂದರೆ ಹಾಂ, ಒಂದು 20 ಮಟನ್ ಬಿರಿಯಾನಿ ತರ್ತೀನಿ. ಆಮೇಲೆ ಒಂದು 20 ಕಬಾಬು, 20 ಮಟನ್ ಬೇರೆ 20 ಕಬಾಬ್ ತರ್ತೀನಿ. ಚಿಕನ್ ಐಟಮ್ಸ್ ಅಂತಾರಲ್ಲ, ಗ್ರೇವಿ ಎಲ್ಲ ಮಾಡಿಸಿದಾರಂತೆ, ಗ್ರೇವಿ ತರಲ್ಲ. ಹಾಂ, ಒಂದು ಬೌಲ್ ಗ್ರೇವಿ ತರ್ತೀನಿ ಸಾಕು. ಆಮೇಲೆ ನೋಡಿ ಬಂದರೆ ಯಾರಾದ್ರೆ ನೋಡೋಣ. ಇದೇನಾದರೂ ವೀಳೆ ಇದು ಬೀಡ ಗಿಡ ಆ ಥರದ್ದು ಏನಾದರೂ ತಿಂತಾರೆ? ಅವೆಲ್ಲ ಇಲ್ಲ, ಅವು ತಿನ್ನಬಾರ್ದು ಅಷ್ಟೇ. ಅಷ್ಟೇನಾ? ಸರಿ, ಹೋಗ್ಬಿಡ್ತು. ಒಳ್ಳೆಯದಾಗಲಿ ಪ್ರಾರ್ಥನೆ. ಹಾಂ, ಒಳ್ಳೇದು ಮಾಡಿ. ಇದು ಐಸ್ ಕ್ರೀಮ್ ಅಲ್ವಾ? ಹಾಂ, ಚಿಕ್ಕದು ಬೇಡ, ತರ್ತೀನಿ ಬಿಡಿ. ನಿನ್ನ ಪವಾಡದ ಮುಂದೆ ಇವೆಲ್ಲ ಯಾವ ಲೆಕ್ಕ ಅಂತ ಅಂದ್ಕೊಂಡು ನಾವು ಹೊರಟ್ವಿ. ಮತ್ತೆ ಜೀಸಸ್ ಅಂಕಲ್ ಮನೆ ಕಡೆ ತಿರುಗಿ ನೋಡ್ಲಿಲ್ಲ. ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಎದುರು ನೋಡ್ತಾ ಇದ್ದ ಜೀಸಸ್ ಅಂಕಲ್ ನಮಗೆ ಅದೆಷ್ಟು ಸಾರಿ ಕಾಲ್ ಮಾಡ್ದ ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸುಮ್ಮನಾಗ್ಬೇಕಾಯ್ತು ನೋಡಿ, ಅಷ್ಟು ಇರಿಟೇಟ್ ಮಾಡ್ದ. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ನಮ್ಮ ಟೀಮ್ ಈ ಸರಳಾ ಆಂಟಿಯ ಚರಿತ್ರೆಯನ್ನು ಕಲೆಕ್ಟ್ ಮಾಡಿತ್ತು. ಈ ಆಂಟಿಯ ಒರಿಜಿನಲ್ ಹೆಸರು ಸರಳಾ ಅಲ್ಲ, ವೇಮನಾ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕೇರಳದ ತ್ರಿವೇಂದ್ರಂನಲ್ಲಿ. ಕೇರಳದ ಕೊಟ್ಟ ಮೂಲದ ಡ್ಯಾನಿಯಲ್ ಎಂಬಾತನನ್ನ ಮದುವೆಯಾದ ವೇಮನ 6 ವರ್ಷಗಳ ಹಿಂದೆ ನೆಲಮಂಗಲಕ್ಕೆ ಬಂದ್ರು. ಟೈಲರಿಂಗ್ ಮಾಡಿಕೊಂಡು ಬದುಕ್ತಾ ಇದ್ದ ಇವರಿಗೆ ಅಮಾಯಕರಿಗೆ ಹೇಗೆಲ್ಲ ಉಂಡೆ ನಾಮ ಹಾಕ್ಬೋದು ಅನ್ನೋದು ಗೊತ್ತಾಗೋಯ್ತು. ಆಗ್ಲೇ ಜೀಸಸ್ ಕಹಾನಿ ಸೃಷ್ಟಿಯಾಯಿತು. ಹೀಗೆ ಇವರ ಮೈ ಮೇಲೆ ಬರೋ ಜೀಸಸ್ಸು ಮಾಟ ಮಂತ್ರದಿಂದ ಮುಕ್ತಿ ಕೊಡ್ತಾನಂತೆ. ಫೋನ್ನಲ್ಲೇ ಪರೀಕ್ಷೆ ಪಾಸ್ ಮಾಡಿಸ್ತಾನಂತೆ. ದೂರವಾಗಿರೋ ಗಂಡ ಹೆಂಡತಿಯರನ್ನ ಒಂದು ಮಾಡ್ತಾನಂತೆ. ಒಟ್ಟಿಗಿರೋ ಗಂಡ ಹೆಂಡಿರನ್ನ ದೂರ ಮಾಡೋದು ಗೊತ್ತಂತೆ. ಇಂಥ ಕಥೆಗಳನ್ನ ಕಟ್ಟಿ ಕಟ್ಟಿ ಅಮಾಯಕ ಜನರಿಗೆ ನಾಮ ತಿಕ್ಕಿದ ಸರಳಾ ಆಂಟಿ ಈಗ ಮಾಕಳಿಯಲ್ಲಿ 2 ಅಂತಸ್ತಿನ ಮನೆ ಕಟ್ಸಿದ್ದಾಳೆ. ಒಂದು ಸೈಟೂ ಇದೆ. ಎಲ್ಲ ಆಸ್ತಿ ಸೇರಿದ್ರೆ ಅಬ್ಬಾ 40 ಲಕ್ಷ ದಾಟುತ್ತೆ. ಜನರ ನಂಬಿಕೆ ಜೊತೆ ಆಟವಾಡೋ ಈ ಕಳ್ಳ ದಂಪತಿಗಳು ಪ್ರತಿ ಭಾನುವಾರ ಮತ್ತೆ ಶುಕ್ರವಾರ 100 ಜನರನ್ನ ಸೇರಿಸ್ಕೊಳ್ತಾರೆ. ಸರಳಾ ಆಂಟಿ ಮನೆಗೆ ಬಂದು ಯೇಸುವಿನ ನಮಸ್ಕಾರ ಮಾಡ್ತಾರೆ. ಒಬ್ಬ ಮಹಾಪುರುಷನ ಹೆಸರನ್ನ ಬಳಸ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ತಾರೆ. ಕರುಣಾಮಯಿ ಯೇಸುವೇನಾದ್ರೂ ಇದ್ದಿದ್ರೆ ಇದೇ ಖದೀಮರಿಗೆ ಅದ್ಯಾವ ಪರಿ ಶಿಕ್ಷೆ ಕೊಡ್ತಾ ಇದ್ನೋ ಏನೋ. ನೋಡಿದ್ರಲ್ಲ,
ನಿಜಕ್ಕೂ ಇವರನ್ನೇನಾದ್ರೂ ನೋಡಿದ್ದಿದ್ರೆ, ಮೋಸದ ಕಥೆ ತಿಳಿದಿದ್ದಿದ್ರೆ, ಶತ್ರುಗಳನ್ನು ಕ್ಷಮಿಸ್ತಾ ಇದ್ದ ಆ ಕರುಣಾಮಯಿ ಏಸು ಕೂಡ ಇವರನ್ನ ಕ್ಷಮಿಸ್ತಾ ಇರಲಿಲ್ವೇನೋ? ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.